ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತೆಂತ ಗೊತ್ತಾ, ಇವತ್ತು ನಮಗೆ ಬಕ್ರೀದ್ ಹಬ್ಬ ಗೈಸ್, ಅಂದರೆ ಈದುಲ್ ಅದಾ ಹಬ್ಬ. ನಾವು ಈ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲನೂ ನೀವು ಇವತ್ತು ಫುಲ್ಲಾಗಿ ನೋಡ್ಬೋದು ಗೈಸ್. ಹಾಗೆ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಅದು ಕೂಡ ನೋಡ್ಬೋದು ಗೈಸ್. ಮತ್ತು ನನ್ನ ಚಾನಲ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ನನ್ನ ವಿಡಿಯೋವನ್ನು ಫುಲ್ಲಾಗಿ ನೋಡಿ, ಓಕೆನಾ? ಹಾಗೆ ಗೈಸ್, ಇಲ್ಲಿ ನೋಡಿ, ನನ್ನ ಮಗ ಅಂತೂ ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ ಮಸೀದಿಗೆ ಹೊರಡಲಿಕ್ಕೆ. 7:30ಗೆ ನಮಾಜ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಇವರು 7:15ಗೆ ಹೊರಡಿದ್ದಾರೆ, ಅಂದರೆ ಬೆಳಗ್ಗೆದು ಟೀ ತಿಂಡಿ ಎಲ್ಲ ಮಾಡಿಬಿಟ್ಟು ರೆಡಿಯಾಗಿದ್ದಾರೆ. ಪಾಪ ಗೈಸ್, ನನ್ನ ಮಗ ಇಲ್ಲಾದರೆ 9:30ಗೆಲ್ಲ ಹೇಳ್ತಾನೆ ಬೆಳಗ್ಗೆ. ಇವತ್ತು ಪಾಪ ಬೇಗ ಎದ್ದಿದ್ದಾನೆ. 7 o'clockಗೆ ಎದ್ಬಿಟ್ಟು ಎಲ್ಲ ಸ್ನಾನ ಎಲ್ಲ ಮಾಡಿ ನೋಡಿ, ಹೊಸ ಬಟ್ಟೆ ಎಲ್ಲ ಹಾಕಿ ರೆಡಿಯಾಗಿದ್ದಾನೆ. ತುಂಬ ಖುಷಿಯಲ್ಲಿದ್ದಾನೆ. ಒಂದು ರಂಜಾನ್ ಹಬ್ಬ ಇತ್ತಲ್ಲ, ಆವಾಗ ಕೂಡ ಹೋಗಿದ್ದ. ಆವಾಗ ಫಸ್ಟ್ ಕಳಿಸಿದ್ದು, ಮತ್ತು ಇದು ಸೆಕೆಂಡ್ ಟೈಮ್ ಹೋಗ್ತಾ ಇರೋದು ಮಸೀದಿಗೆ ನಮಾಜ್ ಮಾಡಲಿಕ್ಕೆ. ಹೋಗಬೇಕಂತ ಕಡ್ಡಾಯ ಏನಿಲ್ಲ, ಇಷ್ಟ ಇದ್ದರೆ ಕಳಿಸ್ಬೋದು, ಓಕೆನಾ? ಹಾಗೆ ಇವರು ಮಸೀದಿಗೆ ಹೋಗಿ ನಮಾಜ್ ಮಾಡ್ತಾರೆ. ಹಾಗೆ ನಾವು ಮನೆಯಲ್ಲಿ ಪೆರ್ನಾಳ್ ನಮಾಜ್, ಅಂದರೆ ನಮ್ಮದು ಈದುಲ್ ಅದಾ ಹಬ್ಬ ಉಂಟಲ್ಲ, ಅದು ನಾವು ಮನೆಯಲ್ಲಿ ನಮಾಜ್ ಮಾಡ್ತೀವಿ. ಹಾಗೆ ನಮಾಜ್ ಎಲ್ಲ ಮುಗಿಸಿ ನನ್ನ ಹಸ್ಬೆಂಡ್ ಕುರಿ ತರಲಿಕ್ಕೆ ಹೋಗಿದ್ದರು ಗೈಸ್. ಅಂದರೆ ಅದು ದೊಡ್ಡಪ್ಪನ ಮನೆಯಲ್ಲಿತ್ತು, ಅವ್ರ ದೊಡ್ಡಪ್ಪನ ಮನೆಯಲ್ಲಿ ಇಟ್ಟಿದ್ದರು. ಯಾಕಂದರೆ ನಮ್ಮ ಮನೆಯಲ್ಲಿ ಅಷ್ಟು ಸ್ಪೇಸ್ ಇಲ್ಲ, ಅಂದರೆ ಸ್ಪೇಸ್ ಅಂದರೆ ಅದಕ್ಕಾಗಿ ಕರೆಕ್ಟ್ ಶೆಡ್ ಏನು ಇರಲಿಲ್ಲ, ಅದಕ್ಕೋಸ್ಕರ ನಾವು ಅಲ್ಲೇ ಇಟ್ಟಿದ್ವಿ. ಹಾಗೆ ಈಗ ನೋಡಿ, ಇದೇ ನಮ್ಮ ಕುರಿ. ಈಗ ಇದನ್ನು ಕುರ್ಬಾನಿ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ಹಾಗೆ ಕುರ್ಬಾನಿ ಎಲ್ಲ ಮಾಡಿ ಆಯಿತು, ಮಾಂಸ ಕೂಡ ಎಲ್ಲ ಕಟ್ ಮಾಡಿ ಆಯಿತು. ಈಗ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಲ್ಲ, ಅಂದರೆ ಫ್ಯಾಮಿಲಿಯವರಿಗೂ ಮತ್ತು ನಮ್ಮದು ಬರ್ತಾರೆ, ಅಂದರೆ ಮನೆಗೇ ಬರ್ತಾರೆ ಕೇಳಲಿಕ್ಕೆ. ತುಂಬ ಬಡವರಿರ್ತಾರಲ್ಲ, ಅವರಿಗೆಲ್ಲರಿಗೂ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಹಾಗಾಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡ್ತಿದ್ದಾರೆ. ಅದಕ್ಕಾಗಿ ಇಷ್ಟು ಅಳತೆ ಕೂಡ ಇರುತ್ತೆ, ಎಷ್ಟು ಕೆ ಜಿ ಫ್ಯಾಮಿಲಿಗೆ, ಎಷ್ಟು ಕೆ ಜಿ ಹೊರಗೆ ಕೊಡಲಿಕ್ಕೆ, ಎಷ್ಟು ಕೆ ಜಿ ಎಲ್ಲನೂ ಇದೆ. ಹಾಗೆ ಕುರ್ಬಾನಿ ಎಲ್ಲದ್ದು ನಮ್ಮದು ಬೆಳಗ್ಗೆ 11 o'clockಗೆ ಎಲ್ಲನೂ ಮುಗಿಯಿತು. ಮಧ್ಯಾಹ್ನ ನಮ್ಮದು ಸ್ಪೆಷಲ್ ಬಿರಿಯಾನಿ ಮಾಡಿದ್ವಿ, ಮಟನ್ ಬಿರಿಯಾನಿ, ಹಾಗೆ ಚಿಕನ್ ಫ್ರೈ, ಹಾಗೆ ಸಲಾಡ್, ಸ್ವಲ್ಪ ಮಿಟ್ಟ ಕೂಡ ಮಾಡಿದ್ದೆ ಗೈಸ್. ಊಟ ಎಲ್ಲ ಮುಗೀತು ಗೈಸ್. ಹಾಗೆ ಮಕ್ಕಳಂತೂ ಡ್ರೆಸ್ ಹಾಕ್ಬಿಟ್ಟು ಫುಲ್ ಮಿಂಚಿಂಗ್ ಆಗಿದ್ರು ಗೈಸ್. ಅದಕ್ಕೋಸ್ಕರ ನನಗೆ ಅಂತೂ ಸ್ವಲ್ಪ ಐಡಿಯಾ ಮಾಡಿದೆ ನಾನು, ಏನಂದರೆ ಫ್ಯಾಷನ್ ಶೋ ಮಾಡುವ ಅಂತ ಹೇಳಿ. ಅದೇನು ದೊಡ್ಡ ಮಟ್ಟದ ಫ್ಯಾಷನ್ ಶೋ ಅಲ್ಲ, ಸಣ್ಣದಾಗಿ ನನಗೆ ಗೊತ್ತಿದ್ದ ಹಾಗೆ ಸ್ವಲ್ಪ ಮಾಡಿದೆ ಗೈಸ್. ಹಾಗೆ ನೋಡಿ, ಎಷ್ಟು ಚೆಂದದ ಡ್ರೆಸ್ ಎಲ್ಲ ಹಾಕಿದ್ದಾರೆ ಮಕ್ಕಳೆಲ್ಲ. ಹಾಗೆ ನಿಮಗೆ ಯಾವ ಕಲರ್ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಹಾಗೆ ಇದೆಲ್ಲ ಮಾಡ್ತಾ ಇರುವಾಗಲೇ ಗೆಸ್ಟ್ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆದರು ಗೈಸ್. ಅಂದರೆ ಸಂಜೆಯಿಂದ ಗೆಸ್ಟ್ ಬರಲಿಕ್ಕೆ ಸ್ಟಾರ್ಟ್ ಆದರು, ಒಬ್ಬರೊಬ್ಬರಾಗಿ ಬರ್ತಾ ಇದ್ದರು. ಹಾಗಂತೂ ತುಂಬ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಬಕ್ರೀದ್ ಹಬ್ಬ ಅಂತ ಹೇಳಿದರೆ. ಹಾಗೆ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ ಕೂಡ ಇಟ್ಟಿದ್ವಿ. ಹಾಗೆ ಮಿಟ್ಟ ಕೂಡ ಮಾಡಿದ್ದಲ್ಲ, ಅದು ಕೂಡ ಇಟ್ಟಿದ್ವಿ. ಹಾಗೆ ಸ್ವಲ್ಪ ಮಂದಿ ಸ್ನ್ಯಾಕ್ಸಿಗೆ ಇದ್ದರು. ಹಾಗೆ ಸ್ವಲ್ಪ ಮಂದಿ ನೈಟ್ ನಾಷ್ಟ ಕೂಡ ಮಾಡಿ ಮತ್ತೆ ಮನೆಗೆ ಹೋದರು ಗಾಯ್ಸ್. ಹಾಯ್ ಗಾಯ್ಸ್, ಎಲ್ಲ ನೋಡಿದ್ರಲ್ಲ ನಮ್ಮದು ಬಕ್ರೀದ್ ಹಬ್ಬ ಹೇಗಿರುತ್ತೆ ಅಂತ. ಹಾಗೆಯೇ ನಿಮಗೂ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳು. ಹಾಗೆ ನನಗೆ 500 ರೀಚ್ ಆದರೂ ಸಬ್ಸ್ಕ್ರೈಬರ್, ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ಹೀಗೇ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಎಂತಂತ ಹೇಳಿದರೆ, ಈಗೇನೆ ಎಲ್ಲರಿಗೂ ಶೇರ್ ಮಾಡ್ತಾ ಇರಿ, ಎಲ್ಲರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ನನಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಎಷ್ಟೆಲ್ಲ ಆಯಿತು ಅಷ್ಟೆಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ. ಯಾಕಂದರೆ ಸುಮಾರು ಗೆಸ್ಟ್ ಎಲ್ಲ ಬರ್ತಾ ಇರ್ತಾರಲ್ಲ ಗೈಸ್ ಮನೆಯಲ್ಲಿ, ಮತ್ತು ಅದು ಕೂಡ ನೋಡ್ಕೋಬೇಕು. ಮತ್ತು ಕುರ್ಬಾನಿ ಎಲ್ಲ ಮಾಡ್ತೀವಲ್ಲ ಮನೆಯಲ್ಲಿ, ಅದು ಕೂಡ ಎಲ್ಲ ಆಗಬೇಕಲ್ಲ. ಅದಕ್ಕೋಸ್ಕರ ನನಗೆ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಕ್ಲಿಪ್ ಎಲ್ಲ ಮಾಡಿದ್ದೆ. ಹಾಗಾಗಿ
ನಮ್ಮದು ಹೋದ ಹಬ್ಬ ಇತ್ತಲ್ಲ, ಅದೇ ರಂಜಾನ್ ಹಬ್ಬ. ಆ ದಿನ ಕೂಡ ನನಗೆ ವ್ಲಾಗ್ ಮಾಡುವ ಅಂತ ಅನಿಸ್ತಿತ್ತು, ಬಟ್ ಆಗ ಸಹ ನನಗೆ ಟೈಮ್ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ನನಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲ ಸುಮಾರು ಜನ ಹೇಳ್ತಾ ಇದ್ರು, ಯಾಕೆ ನೀವು ಈದಿದ್ದು ಒಂದು ವ್ಲಾಗ್ ಹಾಕಲಿಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ನನಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕಾಗಿ ನಾನು ಈ ಸಲ ಮಿಸ್ ಮಾಡದೆ ಒಂದೊಂದೇ ಕ್ಲಿಪ್ಪೆಲ್ಲ ತೆಗೆದಿಟ್ಟು ವ್ಲಾಗ್ ಮಾಡಿದ್ದೇನೆ ಗೈಸ್. ನಿಮ್ಗಂತೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಮತ್ತೆಂತ ಹೇಳಿದರೆ, ಸುಮಾರು ಜನ ನನಗೆ ವಿಶ್ ಮಾಡಿದ್ದಾರೆ. ಕಾಲ್ ಮಾಡಿ ಕೂಡ ವಿಶ್ ಮಾಡಿದರು, ಹಾಗೆ ಮೆಸೇಜ್ ಮಾಡಿ ಕೂಡ ವಿಶ್ ಮಾಡಿದರು. ಗೊತ್ತಿಲ್ಲದವರು ಕೂಡ ನನಗೆ ವಿಶ್ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಉಂಟು. ಹಾಗೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನಾನು ಶಾಪಿಂಗ್ ವ್ಲಾಗ್ ಇದರಲ್ಲಿ ಅಪ್ಲೋಡ್ ಮಾಡಲಿಲ್ಲ. ಅದು ನಾನು ವಿಡಿಯೋ ಸಪ್ರೇಟಾಗಿ ಮಾಡಿಟ್ಟಿದ್ದೇನೆ ಗೈಸ್. ಅದು ಎಡಿಟ್ ಮಾಡಬೇಕು. ಸುಮಾರು ವಿಡಿಯೋ ಎಲ್ಲ ತೆಗೆದಿಟ್ಟಿದ್ದೇನೆ, ಕ್ಲಿಪ್ಸ್ ಎಲ್ಲ ತೆಗೆದಿಟ್ಟಿದ್ದೇನೆ. ಎಡಿಟ್ ಮಾಡಬೇಕು, ಅದಕ್ಕೆ ವಾಯ್ಸ್ ಕೂಡ ಕೊಡಬೇಕು. ನನಗೆ ಟೈಮ್ ಸಿಕ್ಕಿಲ್ಲ. ಅದಕ್ಕೋಸ್ಕರ ನಾನು ಹಾಗೆಯೇ ಪೆಂಡಿಂಗ್ ಇಟ್ಟಿದ್ದೇನೆ. ಇದು ಫಸ್ಟ್ ಅಪ್ಲೋಡ್ ಮಾಡ್ತೇನೆ ಈ ವಿಡಿಯೋ ಇದಿದ್ದು. ಆದಮೇಲೆ ಇನ್ಶಾಲ್ಲ ನೋಡುವ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಶಾಪಿಂಗ್ಗೆ ಹೋಗಿದ್ದೇವೆ, ಏನೆಲ್ಲ ಪರ್ಚೇಸ್ ಮಾಡಿದ್ವಿ, ಎಲ್ಲೆಲ್ಲ ಶಾಪಿಂಗ್ಗೆ ಹೋಗಿದ್ವಿ ಅಂತ ಎಲ್ಲ ಕೂಡ ಆ ವ್ಲಾಗಲ್ಲಿ ನಿಮಗೆ ಡೀಟೇಲ್ ಆಗಿ ಸಿಗುತ್ತೆ, ಓಕೆನಾ? ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.